ಹಾಲಿ ಸಚಿವರು ಹಿಂದೇಟ್ ಆಗ್ತಾ ಇದ್ದಾರೆ ಅನ್ನೋದು ಆ ವಿಚಾರ ನೇರ ಪ್ರಶ್ನೆ. ಈಗ ಯಾರು ನಿಂತರೂ ಮೋದಿ ಮುಂದೆ ನಡೆಯಲ್ಲ, ಬಿಜೆಪಿ ಮುಂದೆ ನಡೆಯಲ್ಲ ಅಂತ ಗೊತ್ತು. ಅದಕ್ಕೆ ಸುಮ್ಮನೆ ಯಾರಿಗೂ ಹೇಳ್ಬೇಡಿ. ಸರ್, ಈಗ ಲಾಸ್ಟ್ ಕೋವಿಡ್ ಅಲ್ಲಿ 4,000 ಕೋಟಿ ಹಗರಣ ಆಗಿದೆ ಅಂತ ಕಾಂಗ್ರೆಸ್ನವ್ರು ಹೇಳ್ತಾರೆ, ಇಲ್ಲ 40,000 ಕೋಟಿ ಆಗಿದೆ ಅಂತ ಬಿಜೆಪಿ ಅವ್ರು ಹೇಳ್ತಾ ಇದ್ದಾರೆ. ಏನ್ ಹೇಳ್ತೀರಿ? ಈಗ ಅಧಿಕಾರ ಕಾಂಗ್ರೆಸ್ ಕೈನಲ್ಲಿದೆ. ಸುಮ್ಮನೆ ಆರೋಪ ಪ್ರತ್ಯಾರೋಪ ಮಾಡೋಕ್ಕಿಂತ ಒಂದು ನಿಮಿಷ ನೀವು ಈಗ ಆರೋಪ ಪ್ರತ್ಯಾರೋಪಕ್ಕಿಂತ ಅಧಿಕಾರ ಅವ್ರ ಕೈನಲ್ಲಿದೆ. ತನಿಖೆ ಕೊಟ್ಟಿದ್ದಾರೆ, ನಾಗಮೋಹನ್ ದಾಸ್ ನೇತೃತ್ವದ ಸಮಿತಿ ತನಿಖೆ ಮಾಡ್ತಾ ಇದೆ, ಆಯ್ತಲ್ಲ. ಈಗ ಅದರಲ್ಲಿ ದಾಖಲೆಗಳಿದ್ರೆ ಬಹಿರಂಗಪಡಿಸ್ಲಿ. ಆರೋಪ ಪ್ರತ್ಯಾರೋಪದ ಬಗ್ಗೆ ರಾಜಕೀಯ ಕಾರಣದ ಆರೋಪ ಪ್ರತ್ಯಾರೋಪದ ಬಗ್ಗೆ ನಾನಿಲ್ಲಿ ಪ್ರತಿಕ್ರಿಯಿಸಲಿಲ್ಲ. ಹೌದಣ್ಣ, ಈಗೆಲ್ಲರೂ ನಮ್ಮವರೇ, ನೀವು ನಮ್ಮವರೇ, ಪ್ರಶ್ನೆ ಕೇಳ್ತಿರೋರು ನಮ್ಮವರೇ, ನೀವೇನು ಬೇರೆಯವರಾ? ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬರಬೇಕು, ಎಲ್ಲರೂ ಬರಬೇಕು. ನೀವೆಲ್ಲರೂ ಹೋಗೋಣ, 4 ದಿನ ಬಿಟ್ಟಾದ್ರೂ ಹೋಗೋಣ ತಗೊಳ್ಳಿ. ಸರ್, ಈಗ ಇಡೀ ಇದರಲ್ಲಿ ಪ್ರಿಯಾಂಕಾ ಗಾಂಧಿ ವಾಡ್ರಾ ಅವರ ಹೆಸರನ್ನು ಉಲ್ಲೇಖ ಮಾಡಿದ್ದಾರೆ ಸರ್. ಹಾಲಿ ಸಚಿವರು ಹಿಂದೇಟ್ ಆಗ್ತಾ ಇದ್ದಾರೆ ಅನ್ನೋದು ಆ ವಿಚಾರ ನೇರ ಪ್ರಶ್ನೆ. ಈಗ ಯಾರು ನಿಂತರೂ ಮೋದಿ ಮುಂದೆ ನಡೆಯಲ್ಲ, ಬಿಜೆಪಿ ಮುಂದೆ ನಡೆಯಲ್ಲ ಅಂತ ಗೊತ್ತು. ಅದಕ್ಕೆ ಸುಮ್ಮನೆ ಯಾರಿಗೂ ಹೇಳ್ಬೇಡಿ. ಸರ್, ಈಗ ಲಾಸ್ಟ್ ಕೋವಿಡ್ ಅಲ್ಲಿ 4,000 ಕೋಟಿ ಹಗರಣ ಆಗಿದೆ ಅಂತ ಕಾಂಗ್ರೆಸ್ನವ್ರು ಹೇಳ್ತಾರೆ, ಇಲ್ಲ 40,000 ಕೋಟಿ ಆಗಿದೆ ಅಂತ ಬಿಜೆಪಿ ಅವ್ರು ಹೇಳ್ತಾ ಇದ್ದಾರೆ. ಏನ್ ಹೇಳ್ತೀರಿ? ಈಗ ಅಧಿಕಾರ ಕಾಂಗ್ರೆಸ್ ಕೈನಲ್ಲಿದೆ. ಸುಮ್ಮನೆ ಆರೋಪ ಪ್ರತ್ಯಾರೋಪ ಮಾಡೋಕ್ಕಿಂತ ಒಂದು ನಿಮಿಷ ನೀವು ಈಗ ಆರೋಪ ಪ್ರತ್ಯಾರೋಪಕ್ಕಿಂತ ಅಧಿಕಾರ ಅವ್ರ ಕೈನಲ್ಲಿದೆ. ತನಿಖೆ ಕೊಟ್ಟಿದ್ದಾರೆ, ನಾಗಮೋಹನ್ ದಾಸ್ ನೇತೃತ್ವದ ಸಮಿತಿ ತನಿಖೆ ಮಾಡ್ತಾ ಇದೆ, ಆಯ್ತಲ್ಲ. ಈಗ ಅದರಲ್ಲಿ ದಾಖಲೆಗಳಿದ್ರೆ ಬಹಿರಂಗಪಡಿಸ್ಲಿ. ಆರೋಪ ಪ್ರತ್ಯಾರೋಪದ ಬಗ್ಗೆ ರಾಜಕೀಯ ಕಾರಣದ ಆರೋಪ ಪ್ರತ್ಯಾರೋಪದ ಬಗ್ಗೆ ನಾನಿಲ್ಲಿ ಪ್ರತಿಕ್ರಿಯಿಸಲಿಲ್ಲ. ಹೌದಣ್ಣ, ಈಗೆಲ್ಲರೂ ನಮ್ಮವರೇ, ನೀವು ನಮ್ಮವರೇ, ಪ್ರಶ್ನೆ ಕೇಳ್ತಿರೋರು ನಮ್ಮವರೇ, ನೀವೇನು ಬೇರೆಯವರಾ? ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬರಬೇಕು, ಎಲ್ಲರೂ ಬರಬೇಕು. ನೀವೆಲ್ಲರೂ ಹೋಗೋಣ, 4 ದಿನ ಬಿಟ್ಟಾದ್ರೂ ಹೋಗೋಣ ತಗೊಳ್ಳಿ. ಸರ್, ಈಗ ಇಡೀ ಇದರಲ್ಲಿ ಪ್ರಿಯಾಂಕಾ ಗಾಂಧಿ ವಾಡ್ರಾ ಅವರ ಹೆಸರನ್ನು ಉಲ್ಲೇಖ ಮಾಡಿದ್ದಾರೆ ಸರ್.